ಇದನ್ನ ಸರ್ಫ್ ಬೋರ್ಡ್ ಅಂತಾರೆ. ಸರ್ಫ್ ಬೋರ್ಡ್ ಈ ರೊಟ್ಟಿ ಇರುತ್ತಲ್ಲ, ಯಾವ್ದ್ರ ಮೇಲೆ ನಿಂತ್ಕೊಂಡು ಆರಬೇಕು, ನಾವು ತೇಲ್ಬೇಕು, ಅದೇ ಇದು. ಎಲ್ಲ ಕತ್ಲೆ ಕತ್ಲೆ ಕತ್ಲೆ, ಸ್ಕ್ರೀನ್ ಮೇಲೂ ಕತ್ಲೆ, ಸ್ಕ್ರೀನ್ ಆಚೆಗೂ ಕತ್ಲೆ. ಶಬಾಷ್. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮಯೂರ್ ಸಾಗರ್ ಆ್ಯಂಡ್ ಕೋ. ಸತತ ಪ್ರಯತ್ನಗಳ ನಂತರ ತುಂಬ ಹೊತ್ತು ಜರ್ನಿ ಆದಮೇಲೆ ಜರ್ನಿ ಆದಮೇಲೆ ನಾವು ಬಂದಿರೋಂಥ ಜಾಗ ಏನಪ್ಪ ಅಂದರೆ, ಈ ಪಾಳು ಬಿದ್ದೋಗಿರೋ ಒಂದು ಶಿಪ್ನ ನೋಡೋಕೆ ಬಂದಿದ್ದೀವಿ. ಅದನ್ನು ಶಿಪ್ ರೆಕ್ ಅಂತಾರೆ. ಈ ಶಿಪ್ ರೆಕ್ ಎಲ್ಲಪ್ಪ ಇದೆ ಅಂದರೆ ಸೂರತ್ಕಲ್ ಬೀಚಲ್ಲಿದೆ. ಶಿಪ್ ರೆಕ್ ಅಂದರೆ ಏನು? ಈ ಪಾಳು ಬಿದ್ದೋಗಿರೋ ಬಂಗ್ಲೆ ನೋಡಿರ್ತೀರಲ್ಲ, ಈ ಆಪ್ತಮಿತ್ರ, ಆಮೇಲೆ ಇನ್ನು ತುಂಬ ದೇವ್ದ ಫಿಲಮಲ್ಲೆಲ್ಲ ನೋಡಿರ್ತೀರಲ್ಲ, ಪಾಳು ಬಿದ್ದೋಗಿರೋ ಬಂಗ್ಲೆ ನೋಡಿರ್ತೀರ. ಈ ಪಾಳು ಬಿದ್ದೋಗಿರೋ ಶಿಪ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಇದು ಕಾರಣಾಂತರಗಳಿಂದ ದಡಕ್ಕೆ ಬಂದ್ಬಿಟ್ಟಿರುತ್ತೆ. ಏನೋ ಎಕ್ವಿಪ್ಮೆಂಟ್ ಫೇಲ್ಯೂರ್ ಆಗಿರ್ಬೋದು, ಸ್ಟಾಮಿಗೆ ಸಿಗಾಕೊಂಡಿರ್ಬೋದು, ಅದು ಹೇಳ್ತಾರಲ್ಲ ಏನದು ಸುಂಟ್ರ ಗಾಳಿ ಬಿರುಗಾಳಿಗೆ ಸಿಗಾಕೊಂಡಿರ್ಬೋದು. ಅದರಿಂದ ದಡಕ್ಕೆ ಬಂದ್ಬಿಟ್ಟಿರುತ್ತೆ, ಆಲ್ಮೋಸ್ಟ್ ದಡಕ್ಕೆ. ಆ ಪಾಳು ಬಿದ್ದೋಗಿರೋ ಶಿಪ್ನ ಬನ್ನಿ ನೋಡುವ. ಈ ಪಾಳು ಬಿದ್ದೋಗಿರೋ ಶಿಪ್ಪು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಟೈಟಾನಿಕ್. ಇಲ್ಲಿ ಮುಳುಗಿದ್ರು ತೇಲ್ತಿದ್ರು ದಡಕ್ಕೆ ಬಂದಿದ್ರು, ಪಾಳು ಬಿದ್ದೋಗಿರೋ ಶಿಪ್ ಪಾಳು ಬಿದ್ದೋಗಿರೋ. ಇದನ್ನು ಹೆಂಗೋ ರಿಕವರ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಬಟ್ ಅಷ್ಟು ಈಸಿಯಾಗಿ ಆಗ್ತಿಲ್ಲ ಅಂತ ಅನಿಸುತ್ತೆ. ಬಟ್ ಕೆಲಸ ನಡೀತಾನೇ ಇದೆ. ಅಲ್ಲಿ ನಿಮ್ಗೆ ಕಾಣಿಸಿದ್ರೆ ಜನರಿದ್ದಾರೆ. ಅಲ್ಲಿಂದ ಏನೋ ಒಂದೊಂದೇ ಪಾರ್ಟ್ ಹೊಡೆದು ಇವಾಗ ಮೋಸ್ಟ್ಲಿ ಆಲ್ಮೋಸ್ಟ್ ಮುಗಿಸೋ ರೇಂಜಿಗೆ ಬಂದಿದ್ದಾರೆ. ಇದಕ್ಕೂ ನಂಬರ್ ಇರುತ್ತೆ, ಬೋಟ್ಗಳಿಗೂ ನಂಬರ್ ಇರುತ್ತೆ. RTO ಥರ ಇದು ಬೋಟ್ಗಳಿಗೆ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಏನಿಲ್ಲ, ನಾವು ಕೊನೆದಾಗ ಇಲ್ಲ ನಾವು ಟ್ರೈನಿಂಗ್ ಎಲ್ಲ ಏನು ತೊಗೊಂಡಿಲ್ಲ. ಇದಾಗಿಲ್ಲ ಅಂದರೆ ಆ ಪಕ್ಕದಲ್ಲಿರೋದಾದ್ರು ಅಷ್ಟೇ. ಟ್ರೈನಿಂಗ್ ಆಗಿದೆ ಗುರು.
ಈ ಲೈಟ್ ಹೌಸ್ ಇದೆಯಲ್ಲ, ಈ ಮಂಗಳೂರು ಸೂರತ್ಕಲ್ ಬೀಚಲ್ಲಿರೋ ಲೈಟ್ ಹೌಸ್ 1972ನಲ್ಲಿ ನಿರ್ಮಾಣ ಆದಂಥ ಲೈಟ್ ಹೌಸ್ ಇದು. ಯೂಶ್ವಲಿ ಲೈಟ್ ಹೌಸ್ ಎಲ್ಲ ಬೀಚಲ್ಲೂ ಏನಕ್ಕೆ ಮಾಡಿರ್ತಾರೆ ಅಂದರೆ, ಈ ಮೀನುಗಾರರು ಇರ್ತಾರಲ್ಲ, ಫಿಷರ್ಮೆನ್, ಅವ್ರಿಗೆ ಡೈರೆಕ್ಷನ್ಸ್ ಕೊಡೋಕ್ಕೆ. ಇವಾಗ ಕಲ್ಬಂಡೆ ಇದೆ, ಹುಷಾರಾಗಿರಿ ಅಂತ ಬೇಸಿಕಲಿ ಕಾಷನ್ ಕೊಡೋದಕ್ಕೆ. ಮತ್ತು ಎಲ್ಲಾದರೂ ಚಿಕ್ಕ ಬೋಟ್ಗಳಿರುತ್ತೆ ಅವ್ರ ಮುಂದೆ, ನೈಟಲ್ಲಿ ಕತ್ಲಾದಾಗ ಗೊತ್ತಾಗಲ್ಲ, ಅದಕ್ಕೋಸ್ಕರನೇ ಲೈಟ್ ಹೌಸ್ನ ನಿರ್ಮಾಣ ಮಾಡಿರ್ತಾರೆ. ಬಟ್ ಇವಾಗ ಯೂಶ್ವಲಿ ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಇವಾಗ ಮ್ಯಾನ್ಯುಲಿ ತುಂಬ ಲೈಟ್ ಹೌಸ್ ಆಪ್ರೇಷನಲ್ಲಿ ಇಲ್ಲ, ಒಂದೊಂದು ಲೈಟ್ ಹೌಸ್ ಮಾತ್ರ ಇದೆ. ಆಮೇಲೆ ಲೈಟ್ ಹೌಸ್ಗೆ ಅಂತಲೇ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ ಇಂಡಿಯಾಲಿ. ಇದ್ರ ಅಂಡರಲ್ಲಿ 272 ಲೈಟ್ ಹೌಸ್ ಸದ್ಯಕ್ಕೆ ಇನ್ನೂ ಆಪ್ರೇಷನಲ್ಲಿ ಇದೆ ಇಂಡಿಯಾಲಿ ಟೋಟಲಿ. ಸೊ ಮಯೂರ್ ಸಾಗರ್ ಅವರು ಇನ್ನೊಂದು ಗುಡ್ಡವನ್ನು ಹತ್ತಕ್ಕೆ ಹೋಗುತ್ತಿದ್ದಾರೆ, ದಯವಿಟ್ಟು ಗಮನಿಸಿ. ಇದು ತಮಾಷೆಗಾಗಿ ಲೆವೆಲ್ 2 ಲೆವೆಲ್ 0 ಇದೆ ಆ್ಯಕ್ಚುಲಿ. ರಾಕ್ ಕ್ಲೈಂಬಿಂಗ್ ಮಾಡೋಂತು. ಆ್ಯಕ್ಚುಲಿ ರಾಕ್ ಕ್ಲೈಂಬಿಂಗ್ ಅಲ್ಲ, ಸುಮ್ಮನೆ ಯಾವುದೋ ಬಂಡೆ ಇತ್ತು, ಹತ್ತಿದ್ವಿ. ಇವಾಗ ಯಾವುದೋ ಗುಹೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಕತ್ಲೆ ಕತ್ಲೆ ಕತ್ಲೆ, ಸ್ಕ್ರೀನ್ ಮೇಲೂ ಕತ್ಲೆ, ಸ್ಕ್ರೀನ್ ಆಚೆಗೂ ಕತ್ಲೆ. ಶಬಾಷ್. ಇದು ಒಂದು ಗುಹೆನಾ? ಮಯೂರ್ ಸಾಗರ್ನ ನೋಡ್ತಿದ್ದಾರೆ. ಅವರ ಓಸ್ಮೋ ಪಾಕೆಟ್ ಜೊತೆಗೆ ನಮ್ಮ ಮೋಯಿನ್ ಸಾಹೇಬರು ಅವರ ಐಫೋನ್ನೊಂದಿಗೆ ಕರ್ಕಶವಾದ ಧ್ವನಿಯೊಂದಿಗೆ ನಮ್ಮ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮಯೂರ್ ಸಾಗರ್ ಆ್ಯಂಡ್ ಕೋ. ಇವಾಗ ನಾವು ನಮ್ಮ ಬಂದಿರುವಂಥ ಪರ್ಪಸ್ನ ಫುಲ್ಫಿಲ್ ಮಾಡೋಕ್ಕೆ ಅಂತಲೇ ಸರ್ಫ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ಟೇ ಇರೋದು ಬೇರೆ ಕಡೆ, ಬಟ್ ಕ್ಲಾಸ್ ಇರೋದು ಬೇರೆ ಕಡೆ. ಸದ್ಯಕ್ಕೆ ನಾವು ಸರ್ಫ್ ಮಾಡೋಕ್ಕೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸರ್ಫ್ ಮಾಡೋಕ್ಕಲ್ಲ, ಕಲಿಯೋಕ್ಕೆ. ಇವತ್ತೇನು ಹೇಳ್ಕೊಡ್ತಾರೋ ಅದೇನೋ, ಅದಕ್ಕೆ ಫುಲ್ಲು ಮೇಲಿಂದ ಕೆಳಗಡೆ ಆಚಾರ ನೋಡಿ, ನೆಕ್ಸ್ಟ್ ಲೆವೆಲ್. ರ್ಯಾಶ್ ಗಾರ್ಡ್ಸ್, ಸನ್ಸ್ಕ್ರೀನ್ ಎಲ್ಲ ಬರೋದು ತುಂಬ ಕಷ್ಟ ಆಗುತ್ತೆ. ಸೊ ಇಷ್ಟೆಲ್ಲ ಮುಗಿಸಿಕೊಂಡು ಏನು ಮಾಡ್ತೀವಿ ಅಂತ ನೋಡಬೇಕು ಅಂದರೆ ಡೈರೆಕ್ಟ್ ಬೀಚ್ ಹತ್ರ ಬನ್ನಿ. ಬೀಚ್ ಈಗ ವಾರ್ಮಪ್ ಮಾಡೋಕ್ಕೆ ಹೋಗೋಣ ಬನ್ನಿ. ಇದನ್ನ ಸರ್ಫ್ ಬೋರ್ಡ್ ಅಂತಾರೆ. ಸರ್ಫ್ ಬೋರ್ಡ್ ಈ ರೊಟ್ಟಿ ಇರುತ್ತಲ್ಲ, ಯಾವ್ದ್ರ ಮೇಲೆ ನಿಂತ್ಕೊಂಡು ಹಾರಬೇಕು, ನಾವು ತೇಲ್ಬೇಕು, ಅದೇ ಇದು. ಈ ರೊಟ್ಟಿ ಇರುತ್ತಲ್ಲ, ಯಾವ ಇವೆಲ್ಲ
ಸರ್ಫ್ ಬೋರ್ಡು ಅವ್ರವ್ರ ವೆಯ್ಟ್ ಮೇಲೆ ಕೊಡ್ತಾರೆ ಅಂತ ನಾನು ಅವ್ರು ಹೇಳಿದ್ರು. ಬಟ್ ಹಂಗೆ ಮಾಡಿಲ್ಲ. ಆ್ಯಕ್ಚುಲಿ ಯಾವ್ದು ಬೇಕೋ ತಗೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಇದನ್ನ ಹೋಲ್ಡರ್ ಅಂದರೆ ಇಲ್ಲೊಂದು ನೀರು ಹೋಲ್ಡರ್, ಅದನ್ನ ಇಟ್ಕೊಂಡು ನಾವು ತೊಗೊಂಡು ಹೋಗ್ಬೇಕು. ಅರ್ಧ ದಾರಿನೂ ಇಲ್ಲ, ಸ್ವಲ್ಪ ತೋರಿಸಿ ಹೆಂಗೆ ತಗೊಂಡು ಹೋಗ್ತೀರಾ ಅದನ್ನ ಹಿಡೀರಿ. ಎತ್ತಿ ತೊಗೊಂಡು ಹೋಗ್ಬೇಕು. ಹೆಡ್ಡು ಮೇಲೆ ಬರ್ಬೇಕಂತೆ, ಟೈಲು ಕೆಳಗಡೆ ಬರ್ಬೇಕು. ಇಲ್ಲ ನೋಸ್ ಅದು. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ?